ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? 9 ಗಂಟೆ. ಬ್ರಾ ಕಾಲೇಜ್ಗೆ ಹೋಗಲ್ವಾ? ಬ್ರಾ ಕಾಲೇಜ್ಗೆ ಹೋಗಲ್ವಾ? ಹೋಗ್ತೀನಿ ಬ್ರೋ. ಅಪ್ಪ 7 ಗಂಟೆಗೆ ಎದ್ದು ಹೋಗ್ತೀನಿ ಅಂತ ನಿನ್ನೆ 3 ಗಂಟೆಗೆ ಹೇಳಿದ್ರು. ಬ್ರಾ ಕಾಲೇಜ್ಗೆ ಹೋಗಲ್ವಾ? ಬ್ರಾ ಕಾಲೇಜ್ಗೆ ಹೋಗಲ್ಲ ಬ್ರೋ? ಗುಡ್ ಮಾರ್ನಿಂಗ್ ಬ್ರೋ. ಕಾಲೇಜ್ಗೆ ಹೋಗಲ್ವಾ ಬ್ರೋ? ಕಾಲೇಜ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಆಂಟಿ ಎಷ್ಟು ಹೇಳೋರೆ ಕಾಲೇಜ್ಗೆ ಹೋಗೋದು ಬಿಟ್ಟು ಕಾಲೇಜ್ಗೆ ಯಾಕೆ ಬ್ರೋ ಹೋಯ್ತಲ್ಲ? ಅಯ್ಯೋ ಗೈಸ್, ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ದವ್ರು ಕಾಲೇಜ್ಗೆ ಹೋಯ್ತಲ್ಲ. ಇದು ಬ್ಲಾಗ್ ಮುಖ ಬ್ರೋ. ಕಾಲೇಜ್ ಹಿಂಗೆಲ್ಲ ಕಾಲೇಜ್ ಮಿಸ್ ಮಾಡಬಾರ್ದು ಬ್ರೋ. ಪಾಪ ಅಮ್ಮ ನೀವ್ ಹೋಗಲ್ಲ ಅಂತ ಗೊತ್ತಾಯ್ತು ಬ್ರೋ. ಡಿಸೈಡ್ ಆಯ್ತು ಬ್ರೋ. ಹೋಲಿ ಬ್ರೋ, ಹೋಲಿ ಬಿಡಿ. ನಾನ್ ನೋಡಿ ನನ್ ಮುಖ ತೋರ್ಸಂಗಿಲ್ಲ ಅಂದ್ಬಿಟ್ಟು ಅಲ್ಲಿ ಇದ್ರಲ್ಲಿ ತೋರಿಸ್ತಾ ಇದೀನಿ, ಟಿವಿಲಿ. ಗೈಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ ಬ್ರೋ. ಈ ಒಂದು ಶುಭ ಸಂದರ್ಭಕ್ಕೆ ನಿಮ್ಮ ಜೀವನದಲ್ಲಿ ಶುಭ ಸಂಕೇತಗಳು ಮುನ್ನೋಡಲಿ, ಮುಂದೆ ಬರ್ತಿರಲಿ ಅಂತ ಆಶಿಸುತ್ತಾ ತಗೊಳ್ಳಿ ಒಂದು ರಿವಾರ್ಡ್. ಥ್ಯಾಂಕ್ ಯು ಬ್ರೋ. ಕಂಗ್ರಾಚುಲೇಷನ್ಸ್ ಬ್ರೋ ಫಾರ್ ಯುವರ್ 200K ಫಾಲೋವರ್ಸ್. ಥ್ಯಾಂಕ್ ಯು ಅಷ್ಟು ದೂರದಿಂದ ಬಂದಿದ್ದಾರೆ. ಥ್ಯಾಂಕ್ ಯು ಸಂಜಯ್ ಅವರೇ. ಬನ್ನಿ ಇಲ್ಲೇ ಹೆಂಗೆ ಜೊತೆಲಿ ಇಲ್ಲೇ. ಗೈಸ್ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮಮ್ಮ. ಮಾಮ್ ಪ್ಲೀಸ್ ವೆಲ್ಕಮ್ ಮೈ ಬ್ಲಾಗ್. ಅಮ್ಮ ಎಲ್ರಿಗೂ ಸ್ವಾಗತ ಅಂತ ಹೇಳತ್ತರಮ್ಮ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಲಾಗ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ನನ್ ಜೊತೆಗೆ ನಿಮ್ಮ ಮೆಚ್ಚನ ಈ ಕಡೆ ಚಿರಂತಿದ್ದಾನೆ. ಈ ಸಲ ಸಾಕು, ಇಷ್ಟೇ ಈ ಸಲ ಸಾಕು. ಪ್ರತಿ ಸಲಿನೂ ಬೇಡಲ್ಲ, ಸಾಕು. ದೆನ್ ನಮ್ ಜೊತೆಗೆ ತೇಜು ಬ್ರೋ ಇದಾರೆ. ನೆನ್ನೆ ನಮ್ ಜೊತೆಗೆ ತೇಜು ಬ್ರೋ ಇದಾರೆ. ನೆನ್ನೆ ನೈಟು 200K ಸೆಲೆಬ್ರೇಷನ್ ಬಂದಿದ್ರು. ಇವರು ಮತ್ತೆ ಸಂಧ್ಯಾ ಅವ್ರು ಇಬ್ರು ಬಂದಿದ್ದಾರೆ. ದೆನ್ ನಮ್ಮ ಚೋಟ ಮರಿ. ಎಸ್ ಲೆಟ್ಸ್ ಗೋ ಬ್ರೋ, ಹೋಗೋಣ ಬನ್ನಿ ಹೋಗ. ಸೊ ಬೆಳಗ್ಗೆಯಿಂದ ಒಂಚೂರು ಎಡಿಟಿಂಗು ಅದು ಇದು ಕೆಲಸ ಎಲ್ಲ ಇತ್ತು. ದೆನ್ ತಿಂಡಿ ಎಲ್ಲ ಮುಗಿಸಿ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಂದ್ರೆ 1:30 ಆಗ್ತಿದೆ. 1:30 ಹಂಗೆ ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಏನಕ್ಕಂದ್ರೆ ಇದು ನಾನು ಆವಾಗಲಿಂದ ಅನ್ಕೋತಿದ್ದೆ, ಇದಕ್ಕೆ ಹೋಗ್ಬೇಕು, ಹೆಂಗಿರುತ್ತೆ, ಯಾವ ಥರ ಇರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಆ್ಯಂಡ್ ಇವತ್ತು ಫೈನಲಿ ಹೊಡೆದಾಗ್ತೀನಿ ಚೆನ್ನಾಗಿ. ಇವತ್ತು ಸಕ್ಕದಾಗಿ ನನ್ನಲ್ಲಿರೋ ಫ್ರಸ್ಟ್ರೇಷನ್ನ ಎಲ್ಲನೂ ವ್ಯಕ್ತಪಡಿಸೋಕೆ ಹೋಗ್ತಾ ಇದ್ದೀನಿ. ಯೂಶಲಿ ನನಗೆ ಕೋಪ ಎಲ್ಲ ಬರಲ್ಲ, ನಾನು ಆಲ್ವೇಸ್ ಪೇಷನ್ಸ್, ಕಾಮಾಗಿರ್ತೀನಿ. ಬಟ್ ಇವತ್ತು ಹೋಗ್ತಿರೋದು ನನ್ನ ಇರೋ ಆ ಒಂದು ಫ್ರಸ್ಟ್ರೇಷನ್ನ ಇಲ್ಲಿರೋ ಎಲ್ಲರ ವ್ಯಕ್ತಿ ಮೇಲೂ ಕೂಡ ಇಲ್ಲಿರೋ ಎಲ್ಲಾರ ವ್ಯಕ್ತಿ ಮೇಲೂ ಕೂಡ ಪ್ರೀತಿ ಇದೆ. ಅವ್ರ ಪ್ರೀತಿನ ಜೊತೆಗೆ ಫ್ರಸ್ಟ್ರೇಷನ್ ಎಲ್ರು ಜೊತೆ ನನ್ನ ಸೇರಿಸ್ಕೋಬೇಡ, ಸ್ಪೆಷಲ್ ಬ್ರೋ. ಹಾ ಬ್ರೋ, ಅವ್ರ ಬಗ್ಗೆ ಹೇಳು. ಹಾ ಬ್ರೋ, ನೀವೇ ಬೇರೆ ಬ್ರೋ. ನಿಮ್ಮ ಮೇಲಿರೋ ಫ್ರಸ್ಟ್ರೇಷನ್ ಕಾಯಿಸ್ತಿರಲ್ಲ ಬ್ರೋ, ಅದು ಫ್ರಸ್ಟ್ರೇಷನ್. ಕಾಯಿಸೋದು ಫ್ರಸ್ಟ್ರೇಷನ್ ಬ್ರೋ. ಬರುತ್ತೆ. ಎಷ್ಟು ಬ್ರೋ ವಯಸ್ಸು ನಿಂಗೆ? ಎಷ್ಟು ಬ್ರೋ ವಯಸ್ಸು ನಿಂಗೆ? ನೀವು ಲಾಯರ್ ತರ ಮಾತಾಡ್ತೀರ ಹೋಗಪ್ಪ. ಹೆಲ್ಮೆಟ್ ಎತ್ಕೋಬೇಕು ಕರೆಕ್ಟು. ಸೊ ಇವಾಗ ನಾನು, ಚಿರಂತು, ತೇಜಸ್ ಬ್ರೋ, ಬವಿತಾ, ದೆನ್ ಸಂಧ್ಯಾ, ಸುವೇಲ್, ಅನೀಶ್, ಸೊ ಇಷ್ಟು ಜನನು ಕೂಡ ಒಂದು ಜಾಗಕ್ಕೆ ಹೋಗಿ ಬವಿತಾದೊಂದು ವಿಡಿಯೋ ಐತೆ, ಬವಿತಾದೊಂದು ವಿಡಿಯೋ ಐತೆ. ಆ ವಿಡಿಯೋನ ಮುಗಿಸ್ಕೊಂಡು ದೆನ್ ನಾನು ಹೋಗ್ಬಿಟ್ಟು ಸುವೇಲ್ನ ಕರ್ಕೊಂಡ್ಬರ್ಬೇಕು. ಈಗ ಹೊರಟಿದ್ದೀನಿ. ಏನಂದ್ರೆ ಅದೊಂಥರ ಸಿಕ್ಕಾಪಟ್ಟೆ ಗ್ಲಾಸ್ಗಳನ್ನೆಲ್ಲ ಹೊಡೆದಾಕೋದಂದ್ರೆ, ಏನಾದ್ರು ಒಂದು ಕೋಪ ಇತ್ತು ಅಂದ್ರೆ ಆ ಥರ ಕೋಪನ ಬೇರೆ ಕಡೆ ಎಲ್ಲೂ ತೀರ್ಸ್ಕೊಳಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ತೀರ್ಸ್ಕೊಳ್ಳೋದು. ಇವಾಗ ಸುವೇಲ್ನ ಕರ್ಕೊಂಬರೋಣ ಅಂತ ಹೊರಟಿದ್ದೀನಿ. ಈ ಕಡೆ ನೋಡಿ ಲೇಡಿ ಬಾಂಡ್, ಈ ಕಡೆ ಪೀಸ್, ಆ ಕಡೆ ಅಭಿಮಾನಿ. ಸುವೇಲ್ ಮನೆ ಹತ್ರ ಬಂದೆ. ಆ ಹುಡುಗ ಅವನು ಸೈಕಲ್ನ ಓಡಿಸ್ಕೊಂಡು ಬರ್ತಾ ಇದ್ದ. ಸುಮ್ನೆ ಹೇಳ್ಬೇಡ ಅನ್ನಕ್ಕೆ ಸುಮ್ನೆ ಹೇಳ್ಬೇಡ ಅಂತ ಹೇಳ್ತಾನೆ. ಕ್ರೇಜಿ. ಇವಾಗ ಸುವೇಲ್ ಮನೆ ಹತ್ರ ಬಂದಿದ್ದೀನಿ. ಅವನ್ನ ಪಿಕ್ ಮಾಡ್ಕೊಂಡು ನೋಡಬೇಕು. ಬಂದಾಳು ಬಿಂಕದ ಸಿಂಗಾರಿ, ಬಂದಾಳು ಬಿಂಕದ ಸಿಂಗಾರಿ. ಏನ್ ಸುವೇಲ್ ಬೆಳ್ಳಿ ಕಾಣ್ತಾ ಇದೆಯಾ ಅಪರೂಪಕ್ಕೆ? 1:15 ಬರ್ತೀನಿ ಅಂತ 2:15 ಬಂದವನು ಗಾಯ್ಸ್. ಅದು ಸಂಪ್ರದಾಯ ಪ್ರಕಾರ ಒಂದ್ ಸ್ವಲ್ಪ ಲೇಟಾಗಿ ಬರ್ಬೇಕಂತೆ. ವಯಸ್ಸು ಅಪರೂಪಕ್ಕೆ ಬೆಳ್ಳು ಕಾಣಿಸ್ತಾನೆ ಸುವೇಲು. ವಯಸ್ಸಿನ ನ್ಯೂಸ್ ಬೆಳ್ಳಕ್ಕಿದ್ದ. ಇವಾಗ ನಮ್ಮ ಎಕ್ಸ್ಪರ್ಟ್ಸ್ ತಗೊಂಡು ಶೂಟ್ ಮಾಡ್ತಾರಲ್ಲ ಆ ಜಾಗ ಹೋಗ್ಬೇಕು. ಚಲೋ ಹೋಗುವ. ನೋಡಿ ಹಿಂಗೆ ಇಟ್ಕೊಂಡು ಟ್ರಾನ್ಸಿಷನ್ ಹೆಂಗೆ ಗೊತ್ತಾ? ಈಗ ನೋಡಿ ಹಿಂಗೆ ಟ್ರಾನ್ಸಿಷನ್ ಮಾಡ್ತೀನಿ. ಈಗ ಇಲ್ಲಿಗೆ ಮೊಬೈಲ್ ಹಿಂಗೆ ಎತ್ತಿದ ತಕ್ಷಣ ಇಲ್ಲಿ ಎಲ್ಲರೂ ಕಾಣಿಸ್ತಾರೆ. ಇವಾಗ ನೋಡಿ 3, 2, 1.
ಹಿಂಗ್ ಇಟ್ಕೊಂಡು ಹಿಂಗ್ ತಿರುಗಿಸಿದಾಗ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತವ್ರೆ, ಈ ಕಡೆ ಸುವೆಲ್ ಕುತ್ಕೊಂಡವನೆ, ಇಲ್ಲಿದ್ದವನು ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟವನೆ. ಇದನ್ನೇ ಟ್ರಾನ್ಸಿಷನ್ ಅಂತಾರೆ ಗೈಸ್. ನಾನು ಹೋಗಿ ಬಂದಿದ್ದೀನಿ, ಇನ್ನೂ ವಿಡಿಯೋ ಶೂಟ್ ಮುಗಿಸಿಲ್ಲ. ಇವಾಗ ಟೈಮು ಲೇಟ್ ಆಗ್ಬಿಟ್ಟಿತ್ತೆ, ಅದಕ್ಕೆ ಅವ್ರು ಮುಗ್ದಿದ ತಕ್ಷಣ ಬೇಗ ಟಕ್ 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 ಅಂತ ಓಡ್ಬಿಡೋದು. ನಿನ್ ಮೇಲಿರೋ ಕೋಪನ ಹೆಂಗ್ ತೀರ್ಸ್ಕೊತೀನಿ ಗೊತ್ತಾ ಸುವೆಲ್? ನೀನೇನ್ ಮಾಡ್ತೀಯ ಗೊತ್ತಾ? ಸುವೆಲ್ ನೀನೇನ್ ಮಾಡ್ತೀಯ ಗೊತ್ತಾ? ನೀನ್ ಎಕ್ಸ್ನ ನೆನ್ಸ್ಕೊಂಡು ಹೊಡೆದಾಕ್ಬಿಡು. ಇರ್ಲಿ ಪರವಾಗಿಲ್ಲ, ಅವೆಲ್ಲ ಸರಿ ಕಟ್ ಮಾಡಿದೆ ಸಾರಿ ಸರ್. ಅವೆಲ್ಲ ಹೇಳ್ಬಾರ್ದಿತ್ತು ಗೈಸ್. ಅವ್ನಿಗೆ ಎಕ್ಸಿದೆ ಅಂತ ನಾನು ಅದನ್ನ ಹೇಳ್ಬಾರ್ದಿತ್ತು, ಬಾಯ್ ತಪ್ಪಿ ಅವ್ನಿಗೆ ಎಕ್ಸಿದೆ ಅಂತ ಹೇಳ್ಬಿಟ್ಟೆ. ನೀವ್ ಯಾರು ಕೂಡ ಎಕ್ಸಿದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅದ್ ಎಕ್ಸಿದೆ ಅಂತ ಅನ್ಕೊಂಡ್ರು ಅನ್ಕೊಂಡಿಲ್ದಿರೋ ತರನೇ ಇದ್ಬಿಡಿ ಆಯ್ತಾ. ಇವನಿಗೆ ಎಕ್ಸ್ ಇಲ್ಲ ಅಂತಾನೆ ಯಾರು ಇಲ್ಲ ಪ್ರೆಸೆಂಟ್. ಅದನ್ನ ಹೇಳ್ದಂಗೆ ಎಕ್ಸ್ ಯಾರು ಇಲ್ಲ, ಅವ್ನಿಗೆ ಎಕ್ಸ್ ಇದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಆಯ್ತಾ. ಹೇಳಿದ್ದೀನಿ ಸರ್, ನಿನಗೆ ಎಕ್ಸ್ ಇಲ್ಲ ಅಂತ ಹೇಳಿದ್ದೀನಿ. ಹಾಕ ಬಜ್ಜಿ ಏನ್ ಗೊತ್ತಾ? ಹಾಕ ಬೇಗ ಗೈಸ್. ಏನ್ ಗೊತ್ತಾ, ಕುರಿನ ಬಲಿ ಕೊಡಕ್ಕಿನ ಮುಂಚೆ ಅಲಂಕಾರ ಮಾಡ್ತಾರಂತೆ, ಅದಕ್ಕೆ ಅಲಂಕಾರ ಮಾಡ್ತವ್ರೆ. ಬಾಯ್ ಬಾಯ್. ಏನ್ ಬಲ್ಬಲ್ ಮಿಂಚ್ತಾ ಇದ್ಯಾ? ಏನ್ ಸಮಾಚಾರ? ಏನ್ ಶಿಷ್ಯ ನನ್ನ ಜೊತೆ ಬಂದಾಗೆಲ್ಲ ಮಿಂಚ್ತಾನೆ ಗೈಸ್. ಅದು ಏನಂದ್ರೆ ಈಗ ಅಕಸ್ಮಾತ್ ನಾನು ಯಾರ ಹತ್ರ ಹೋಗ್ತಿರೋದ್ರಲ್ಲಿ ನನ್ನ ಮಾತಾಡ್ಸಕ್ ಬರ್ತಾರಲ್ಲ ಎಲ್ಲ ಚೆನ್ನಾಗಿರೋರು, ಅದಕ್ಕೋಸ್ಕರನೇ ಬರ್ತೀವಿ. ಯಾರನ್ನು ಮಾತಾಡ್ಸಲ್ಲ, ನನಗೆ ಗೊತ್ತಿರೋ ವಿಷಯನೇ. ಆಯ್ತು ಚಿನ್ನ, ನಂಗೆ ಗೊತ್ತು ಚಿನ್ನ. ನೀನು ನಾವ್ ನೋಡಿಲ್ವಾ PU ಇಂದ ನಿನ್ನ PUಲಿ ಬ್ರಹ್ಮಚಾರಿ ಆಗಿದ್ದ, ಆಮೇಲೆ ಅತ್ಯಾಚಾರಿ ಆಗ್ಬಿಟ್ಟು ಗೈಸ್. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಇವಾಗ ನನ್ನ ಒಂದು ಕೋಪನ ತೀರ್ಸ್ಕೊಳಕ್ ಬಂದಿದ್ದೀನಿ. ಶಿಶಾ ಬಾಯ್ಲಿ, ಶಿಶಾ ಬೇಜಾರಲ್ಲ. ನೀನು ಏನ್ ಗೊತ್ತಾ, ನೀನ್ ನೆಕ್ಸ್ಟ್ ನೆನ್ಸ್ಕೊಂಡು ಫುಲ್ ಹೊಡೆದಾಕ್ಬಿಡಿ ನಾನು. ಪರವಾಗಿಲ್ಲ, ನೀನ್ ಬೇಜಾರಾಗ್ಬೇಡ, ಅದೆಲ್ಲ ಹೇಳಲ್ಲ ಬೇಕಾರೆ. ನೀನ್ ನೆಕ್ಸ್ಟ್ ನೆನ್ಸ್ಕೊಂಡು ಫುಲ್ ಹೊಡೆದಾಕ್ಬಿಡಿ ಜೋರಾಗಿ. ಅವೆಲ್ಲ ಗೊತ್ತು, ಇದ್ರು ಇಲ್ದಂಗೆ ಇರ್ತಾರೆ. ಏನ್ ಮಾಡಕ್ಕೆ ಹೋಲಿ ಬಿಡು ಶಿಶಾ, ನಾನೆಲ್ಲ ಹೇಳಲ್ಲ. ನೀವೆಲ್ಲ ಫ್ರೆಂಡ್ಸು 200K ಒಂದು ವಿಶ್ ಮಾಡ್ದ? ನಾವೆಲ್ಲ ವಿಶ್ ಮಾಡಲ್ಲಪ್ಪ. ವಿಶ್ ಮಾಡಲ್ಲ ನಾವೆಲ್ಲ. ಏನೋ ಕಂದಾಲೆ, ವಿಶ್ ಮಾಡ್ಬೇಕು. ಏನೋ ಕಂದಾಲೆ. ಬರ್ಡೇಗೆ ಹೆಂಗ್ ವಿಶ್ ಮಾಡ್ತಾರೋ ಹಿಂಗ್ ವಿಶ್ ಮಾಡ್ಬೇಕು. ಹಿಂಗೆ ಕಂಗ್ರಾಚುಲೇಷನ್ ಫಾರ್ 200. ನೋಡಿ, ಇದು ಫ್ರೆಂಡ್ಸ್ ಅಂದ್ರೆ. ಯಾಕಂದ್ರೆ ಹೇಳ್ಬಿಟ್ಟು ಮಾಡಿಸ್ತೀವಲ್ಲ, ಅದು ಫ್ರೆಂಡ್ಸು. ಮಾಡ್ತಿದ್ದೆ ನೀನು, ಹೊಡಿಬೇಕಾದ್ರೆ ಹೇಳ್ತಾ ಇದ್ದೆ. ಏನ್ ಹೇಳ್ತಾ ಇದ್ದೆ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್, ನೋಡುವ ಯಾವ ತರ ಇದೆ ಅಂದ್ಬಿಟ್ಟು. ಕ್ರೇಜಿ, ಒಂದೊಳ್ಳೆ ವೈಬ್ ಬರುತ್ತೆ ಹೊಡೆದಾಕಕ್ಕೆ. ಶಿಷ್ಯ ಹಿಂಗೆ ಶಿಷ್ಯ ಶೂಟು ಇರುತ್ತೋ ಹೇಳಕ್ಕಾಗಲ್ಲ, ಇರಲ್ಲ, ಇದ್ರು ಇರುತ್ತೆ. ಆ ಕಡೆ ಬಿಡು, ಜಾಬಿಡಿ, ಟ್ರೈ ಮಾಡು. ಇಲ್ಲ ನಮಗೋಸ್ಕರ ಒಂದು ಜ್ಯೂಸ್ ಕೊಡ್ತಾರೆ ಕುಡಿಯೋಕ್ಕೆ. ಅಣ್ಣ ಇವನಿಗೆ ಕೊಡೋಣ, ಇವ್ನು ಬಂದಿರೋದೇ ಜ್ಯೂಸ್ ಕುಡಿಯೋಕ್ಕೆ. ನನ್ಗೆ ಬರ್ತಾ ಹೇಳ್ದಲ್ಲ ಒಂದು ಜ್ಯೂಸ್ ಕೊಡ್ಸು ಅಂತ. ಇಲ್ಲ ಪೋಲಾರ್ ಬಿಯರ್ ಹೇಳಿದ್ ನಾನು. ಏನಂತ ಪೋಲಾರ್ ಬಿಯರ್. ಥ್ಯಾಂಕ್ ಯು ಬ್ರೋ. ಕೈಸ್, ಇವಾಗ ಇವರಿಬ್ರದ್ದು ಬ್ರೇಕಪ್ ಆಗೈತೆ. ಆ ಖುಷಿಗೆ ಇಲ್ಲೆಲ್ಲ ಹೊಡೆದಾಕ್ತೀವಿ. ಇವಾಗ ಇಲ್ಲಿ ಫಾರ್ಮ್ ಫಿಲ್ಅಪ್ ಮಾಡಬೇಕು, ಅವ್ರವ್ರ ಜೀವಕ್ಕೆ ಅವರೇ ಕಾರಣ ಅಂದ್ಬಿಟ್ಟು. ಸೊ ಸ್ವೆಲ್ ನೆನ್ಸ್ಕೊಂಡು ನೋಡಿ ಸ್ವೆಲ್, ಇವೆಲ್ಲ ಮಾಮೂಲು ಕಂಟ್ರೋಲ್. ಶಿಶಾ ನೆನ್ಸ್ಕೊಂಡು ನೋಡಿ, ಕಟ್ ಮಾಡ್ಕೊತೀನಿ ಅದನ್ನ. ನೆಕ್ಸ್ಟ್ ನೆನ್ಸ್ಕೊಂಡು ನೋಡಿ ಶಿಶಾ. ಈ ತರ ರೆಡಿ ಆಗಿದ್ದೀನಿ, ಈ ತರ ಹೆಂಗೆ ರೆಡಿ ಆಗಿದ್ದೀನಿ ಅಂತ ಇನ್ನೂ ಒಂದ್ಸಲಿ ತೋರಿಸ್ತೀನಿ. ಇವಾಗ ರೀಲ್ಗೋಸ್ಕರ ಈ ಪಾರ್ಟಿ ರೆಡಿ ಆಗ್ಬಿಟ್ಟು ಒಳಗೆ ಹೋಗ್ತಾ ಇದ್ದೀನಿ. ಪಾಪ ಅವ್ರಿಬ್ರು ಎಕ್ಸ್ಗೋಸ್ಕರ ನಾನ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫಸ್ಟ್. ಗೈಸ್, ನಾನೇನ್ ಅನ್ಕೊಂಡೆ ಈ ಟೈಪ್ ಅಲ್ಲಿ ಈ ಟೈಪ್ ಫಸ್ಟ್ ಮಾಡ್ಬಿಟ್ಟು ಬ್ಲಾಗ್ ಲಾಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಫಸ್ಟ್ ಎಕ್ಸ್ಪ್ರೆಷನ್ ಏನ್ ಬರುತ್ತೋ, ಫಸ್ಟ್ ಇಂಪ್ರೆಷನ್ ಏನ್ ಬರುತ್ತೋ ಅದೇ ಮೇನ್ ಆಗುತ್ತೆ. ಈಗ ಪೂರ್ತಿ ಬ್ಲಾಗ್ ಟೈಪ್ ಅಲ್ಲೇ ಮಾಡ್ತಿರೋದು. ಸಿಕ್ಕಾಪಟ್ಟೆ ಮಜವಾಗಿದೆ. ಬಲ್ಬಲ್ಲೆಲ್ಲ ಬಲ್ಬ್ ಹೊಡೆದಾಗಲೇ ಗೊತ್ತಾಗಿತ್ತು ಬ್ಲಾಗ್ ಮಾಡ್ಬೇಕಿತ್ತು ಅಂತ. ಇರ್ಲಿ ಪರವಾಗಿಲ್ಲ, ಇನ್ನೂ ಒಂದು ಚಾನ್ಸ್ ತುಂಬಾ ಇದೆ. ಇವಾಗ ಈ ಒಂದು ಗ್ಲಾಸ್ ಕೊಟ್ಟವ್ರೆ, ಒಂದು ಒಳ್ಳೆ ಸ್ಯಾಟಿಸ್ಫೈ ಇಂದ ಸಕ್ಕದ ಹೊಡಿತೀನಿ. ಶಿಶಾ ರೆಡಿನಾ? ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ಯಾರು, ಅದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬ್ರೋ. ನೆಕ್ಸ್ಟ್ ಗ್ಲಾಸ್
ಗೈಸ್ ಇವಾಗ ಇದೊಂದು 2 ಬಾಟಲ್ನ ತೆಗೆದು ಒಂದು ಜೋರಾಗಿ ಬರ್ತಾ ಇದ್ದೀನಿ. ಒಂಥರ ಖುಷಿ ಐತೆ, ಫ್ರಸ್ಟ್ರೇಷನ್ ಎಲ್ಲ ತೀರ್ಸ್ಕೋಬೋದು ಆರಾಮಾಗಿ. ಒಂದು ಚೂರು ನೀವು ಎಷ್ಟೇ ಹೊಡಿವಿ ನಿಮಗೇನು ಡ್ಯಾಮೇಜ್ ಆಗಲ್ಲ, ಆರಾಮಾಗಿ ಹಿಡಿಬೋದು, ಆರಾಮಾಗಿ ಹೊಡಿಬೋದು. ಜನ ಒಂದು ಆಸೆ ಐತೆ ನೀವು ತಲೆ ನೋಡಿಬೇಕಂತ. ನಾನೇನಯ್ಯ ತಪ್ಪು ಮಾಡ್ದೆ? ಹೆಲ್ಮೆಟ್ ಹಾಕೊಂಡು ನೋಡಿ, ತಲೆ ನೋಡ್ಕೋಬೋದಾ? ಮಣ್ ಪಿಕ್ ಮಾಡೋದು ನಮ್ಮ ಕಡೆ ಚನ್ಕೆ ಅಂತಾರೆ. ಎಷ್ಟು ಹೊಡ್ಕೊಂಡ್ರು ಎಷ್ಟೇ ಹೊಡೆದ್ರು ನಮಗೆ ಒಂದು ಚೂರು ಡ್ಯಾಮೇಜ್ ಆಗಲ್ಲ. ಅದೇ ಫುಲ್ ಐ ಪ್ರೊಟೆಕ್ಷನ್ ಇರೋದು. ಗೈಸ್ ಲಿಟ್ರಲಿ ಹೆವಿ ಸೈಕಾಗಿತ್ತು. ಅನಿಸ್ತಿರೋದೇನೆಂದ್ರೆ ಈ ಸಿಕ್ಕಾಪಟ್ಟೆ ಕೋಪ ಇರುತ್ತಲ್ಲ, ಯಾರ ಮೇಲೆ ಅವ್ರು ತಿರ್ಸ್ಕೋಬೇಕು ಅದು ಇದು ಇರುತ್ತಲ್ಲ, ಆವಾಗ ಇಲ್ಲಿಗೆ ಬಂದು ತಿರ್ಸ್ಕೋಬೋದು. ಒಳ್ಳೆ ಅಂದರೆ ಯಾವ್ದು ಗೊತ್ತಾ, ಮಡ್ ಪಿಕರಲ್ಲಿ ಹೊಡಿತಿರೋ ಟೈಮಲ್ಲಿ, ಆಮೇಲೆ ಬೇಸ್ಬಾಲಲ್ಲಿ ಹೊಡಿತಿರೋ ಟೈಮಲ್ಲಿ ಹೆವಿ ಜೋಶ್ ಇತ್ತು, ಮಾತ್ರ ಸಿಕ್ಕಾಪಟ್ಟೆ ಜೋಶ್ ಇತ್ತು. ಈಗ ನಂದಾಯಿತು. ನಾನು ಆಮೇಲೆ ರೀಲ್ಸ್ ಒಂದು ಶೂಟ್ ಇದೆಯಲ್ಲ, ಅದಕ್ಕೊಂದು ಶೂಟ್ ಮಾಡಬೇಕು. ಇವಾಗ ತೇಜಸ್ ಅವರು, ಸಂಧ್ಯಾ ಮತ್ತು ಸುವೆಲ್ಲು, ಅನೀಶು ಅವ್ರು 4 ಜನ ಹೋಗ್ತಾರೆ. ಈಗ ಒಂಥರ ಖುಷಿ ಆಗ್ತಿದೆ. ಅಂದರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ತುಂಬ ಅನ್ಕೋತಿದ್ದೆ. ಫೈನಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಗೈಸ್ ನಂದೊಂದು ಈ ಪಾಕೆಟ್ ಐತೆ, ಈ ಪಾಕೆಟ್ನ ಹಿಂಗೆ ತೆಗೆದ್ಬಿಟ್ಟು ಜೋಬಳ ಕೈ ಹಾಕ್ತವನೆ. ಏನಕ್ಕಂದ್ರೆ ಯಾರಾದ್ರೂ ಗ್ಯಾಪ್ ಅಲ್ಲಿ 100 ರೂಪಾಯಿನೋ 200 ರೂಪಾಯಿನೋ ಇಲ್ಲಿ ಮೆಲ್ಲಕ್ಕೆ ಹಿಂಗ್ ಕೈ ಹಾಕ್ತಾವ. ನಾನು ಏನಂತ ನೋಡ್ತಾ ಇದೀನಿ, ಕ್ಲಾಶ್ ಆಯ್ತು. 200-500 ರೂಪಾಯಿ ಏನಾರು ಇದ್ರೆ ಹಂಗೆ ಯಾರನ್ನ 500 ರೂಪಾಯಿನಲ್ಲಿ ಇಟ್ಟಾರೇನಲ್ಲ, ಯಾರಿಗ್ ಗೊತ್ತು, ಬೈ ಮಿಸ್ ಆಗಿ ಇಟ್ಬಿಡ್ಬೋದು. ಆ ಒಂದು ಇದ್ರಲ್ಲಿ ಇಟ್ಕೊಂಡ್ಬಿಡ್ತಾನೆ. ಒಂದು ಹೊಡ್ತಿಲ್ವಾ ಈ ನಿಂದು ಒಂದು ಬದುಕೆ ಧೈರ್ಯ ತುಂಬಿ ಮನಿ ಬ್ರೋ. ಸುರ ಸುಂದರ ಈಗ ಹೊಡಿಲಿಲ್ಲ ಅಂದ್ರೆ ಕೇಳಿ, ಈಗ ಹೊಡೆದಿಲ್ಲ ಅಂದ್ರೆ ಈಗ ಹೊಡಿತಾರೆ ನೋಡಿ ಗೈಸ್, ಈಗ ಹೊಡಿತಾರೆ ಬ್ರೋ. ಬ್ರೋ ಹೇಳಿದ್ದೀನಿ, ಮಾನ ಮರದಿ ಉಳಿಸಿ, ಕರೆಕ್ಟಾಗಿ ಫೋಕಸ್ ಮಾಡಿ. ತೇಜು ಬ್ರೋ ಕಿವಿಗೆ ನಾನು ಏನ್ ಹೇಳಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಹೆಂಗೆ ಬ್ರೋ, ಸೂಪರ್ ಮೋಟಿವೇಶನ್. ಥ್ಯಾಂಕ್ ಯು. ನಾನು ಹೇಳಿದ್ದೆ ಹೊಡಿತಾರಂತ ಈ ಸಲ. ಫೈನಲಿ ಇವಾಗ ನಾನು ಮತ್ತೆ ನಮ್ಮ ಲಡ್ಡು ಮತ್ತೆ ಆ ಕಡೆ ಸುವೇಲು, ಬೆಳ್ಳಗಾಗಿರೋ ಸುವೇಲು. ಇವಾಗ ಅಣ್ಣ ಕಾಕಿ ಹಾಕ್ತವನೆ, ಅಲ್ಲಿ ರೆಡ್, ನಾನು ಆರೆಂಜ್. ನಾನು ಅವಲೇ ಹಾಕಿದ್ದಲ್ಲ, ಸೇಮ್ ಆಸ್ ಇಟ್ ಈಸ್. ಇವಾಗ ಇವನು ಅವ್ರ ಎಕ್ಸ್ ನೆನ್ಸ್ಕೊಂಡ್ ಹೊಡಿತಾನೆ, ಇವನ್ ಎಕ್ಸ್ ನೆನ್ಸ್ಕೊಂಡ್ ಹೊಡಿತಾನೆ ಅಷ್ಟೇ. ಇವ್ರಿಬ್ರು ಸಪೋರ್ಟ್ ಆಗಿ ನಾನು ಸಪೋರ್ಟ್ ಆಗಿ ಖತಮ್. ಬಾಯ್ ಬಾಯ್, ಟಾಟಾ. ಸಾಬ್ ನಮಸ್ಕಾರ. ಸಾಬ್ ನಮಸ್ತೆ. ಗೋರ್ಖಾ ಸಾಬ್ ನಮಸ್ತೆ. ಅಲ್ಲಿ ಹೋಗ್ಬಿಟ್ಟು ಸಿಮೆಂಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಪ್ಪ. ನಮ್ಮ ಓನರ್ಗೆ ಹೇಳ್ತಾನೆ, ಓನರ್ಗೆ ಚೆನ್ನಾಗಿ ಕಾಣಿಸ್ತಿದೆ. ಇದು ರೇಡಿಯಂ ಅನ್ಸುತ್ತೆ ಇದು. ಹೌದು. ಪೇಂಟರು, ಕ್ಲೀನರು, ನಮ್ ಲಡ್ಡು. ಈಗ 3 ಜನ ಹೋಗ್ತಾ ಇದೀವಿ ಗೈಸ್. ಲೆಟ್ಸ್ ಗೋ. ಯೂನೆಕ್ಸ್ಗೆ ಹೊಡೆಯೋದು. ಗೈಸ್ ಫೈನಲಿ ಇವಾಗ ಎಲ್ಲಾನು ಮುಗಿಸ್ವಿ. ಏನೇನಿದು ಚಿಕ್ಕ ಪುಟ್ಟ ಬಾಟಲ್ಸ್ಗಳೆಲ್ಲ ಏನೇನಿದ್ರು ಅದನ್ನೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ವಿ. ಇವಾಗ ನಮಗೆ ಫೈನಲ್ ಆಗಿ ಮಿಕ್ಕಿರೋದು ಟಿವಿ. ಈ ಟಿವಿನ ನಾನು, ಸುವೆಲ್ಲು, ನಮ್ಮ ಲಡ್ಡು, ತೇಜಸ್ಸು, ಸಂಧ್ಯಾ ಅವರು 5 ಜನ ಸೇರಿ ಹೊಡಿತಿರೋದು. ಸುವೆಲ್ ಒಂದೇ ಮಾತು, ನಾನು ಇಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಹೊಡೆದಾಕಿರೋ ಕ್ಲಿಪ್ಸ್ನ ಹಾಕ್ತಿಲ್ಲ, ಏನಕ್ಕಂದ್ರೆ ಈ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದ್ರು ಕೊಟ್ಕಿಟ್ಟವ್ರು ಅಂದ್ಬಿಟ್ಟು ಅದಕ್ಕೋಸ್ಕರ ಜಾಸ್ತಿ ಕ್ಲಿಪ್ ತೋರಿಸ್ತಿಲ್ಲ ಅಷ್ಟೇ. ಫೈನಲಿ ನಮ್ಮ ಲಡ್ಡುದು, ಸುವೆಲ್ದು ಅವ್ರವ್ರ ಎಕ್ಸ್ನ ನೆನ್ಸ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ರು. ಆ್ಯಂಡ್ ಫೈನಲಿ ಇಲ್ಲಿಗೆ ನಮ್ಮ ಆಟ ಎಲ್ಲ ಮುಕ್ತಾಯ ಆಗಿದೆ. ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ, ಹೆಲ್ಮೆಟ್ ಹಾಕ್ತೀವಲ್ಲ, ಹೆಲ್ಮೆಟ್ ಮಾಸ್ಕು ಇವ್ರಿಗಂತೂ ಕಿತ್ತರಿತೈತೆ. ಮಾತಿಗೆ ಮುಂಚೆ ಶೆಕೆ ಕಣೋ ಅಂತಾನೆ. ಸುವೆಲ್, ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸುವೆಲ್? ಸಕ್ಕತ್ತಾಗಿತ್ತು. ಒಂದು ಫ್ರಸ್ಟ್ರೇಷನ್ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಡ, ನಿನ್ನ
ಹಾ ಚೆನ್ನಾಗಿತ್ತು ಪ್ಲೇಸ್ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿರೋದು ಒಟ್ನಲ್ಲಿ ಸುದೀಪ್ ನೆನ್ಸ್ಕೊಂಡು ನಂದು ಧೂಳ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು, ಅದು ನಮ್ಗೇನು ಯೂಸ್ ಆಗಿಲ್ಲ. ಹಾ ಯಾರನ್ನ ರಿವೆನ್ಸ್ ತಗೊಳಂಗಿದ್ರೆ ಪಕ್ಕ ರಿವೆಂಜ್ ತಗೋಬೇಕು. ಸುಮ್ನೆ ಬಂದ್ರೆ ಈ ಕಾಲೇಜ್ ಹುಡುಗರೆಲ್ಲ ಕಿತ್ತಾಡ್ತಾರೆ ನೋಡಿ, ಅವ್ನ್ ಹೊಡಿಬೇಕನ್ಸ್ದಾಗ ಅವನಿಗೆ ಏನಾದ್ರು ಹಾಕಲ್ಲ, ಅವನಿಗೇನು ಹೊಡೆಯಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ಬಿಟ್ಟು ಅವ್ನು ನೆನ್ಸ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಡ್ಬೋದು ಅಷ್ಟೇ. ಫೈನಲಿ ಎಲ್ಲಾನು ಮುಗ್ಸಾಯ್ತು. ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಇರೋಬ್ಬರ ಫ್ರಸ್ಟ್ರೇಷನ್ ಎಲ್ಲ ಸಕ್ಕದಾಗಿ ತಿರ್ಸ್ಕೊಂಡ್ವಿ. ಅಂಡ್ ಥ್ಯಾಂಕ್ ಯು ಬ್ರೋ ಸಕ್ಕದಾಗಿತ್ತು, ಮಜವಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಿರೋದು. ಅದು ನಿಮ್ಮ ಒಂದು ಇದಕ್ಕೆ ಬಂದ್ಬಿಟ್ಟು ಬಿಟ್ಲೇಟ್ ಆಲ್ ಡನ್. ಐಸ್ ಕ್ರೀಮ್ ಬೇಕಾ ಚಿನ್ನ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಒಳ್ಳೆ ಅನುಭವ ಬ್ರಾ, ನೈಸ್ ಬ್ರಾ, ಫುಲ್ ರಿಫ್ರೆಶಿಂಗ್, ಫೀಲಿಂಗ್ ಗುಡ್ ಅಷ್ಟೇ. ಸ್ವಲ್ಪ ಹೊಡಿಬೇಕು ಅನ್ಸಿದ್ರೆ ಹೊಡಿಯೋಕ್ಕಾಗಲ್ವಲ್ಲ, ಇಲ್ಲಿ ಬಂದು ಹೊಡೆದಾಕಿದ್ರೆ ಸ್ವಲ್ಪ ಆ ಗಿಲ್ಟ್ ಫೀಲಿಂಗ್ ಕಮ್ಮಿ ಆಗ್ಬಿಡುತ್ತೆ, ಗಿಲ್ಟ್ ಫೀಲಿಂಗ್, ಸ್ಟೋರೇಜ್ ಫೀಲಿಂಗ್ ಕಮ್ಮಿ ಆಗ್ಬಿಡುತ್ತೆ. ಹಂಗೆ ಸೂಪರ್ ಕ್ರೇಜಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನನಗೆ ಯಾರ ಮೇಲೆ ತುಂಬ ಕೋಪ ಇತ್ತು, ನಂಗೆ ಯಾರು ತುಂಬ ಕೋಪ ಬರ್ಸ್ತಾರೋ ಅವ್ರನ್ನೆಲ್ಲ ನೆನ್ಸ್ಕೊಂಡು ಜಡ್ಜ್ ಹಾಕ್ಬಿಟ್ಟೆ. ಸಖತ್ತಾಗಿತ್ತು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎವರ್. ಗೈಸ್ ಇವಾಗ ಪೋಲಾರ್ ಬಿಯರ್ಗೆ ಹೋಗ್ತಾ ಇದೀವಿ. ಪೋಲಾರ್ ಬಿಯರ್ ಅಲ್ಲಿ ತೇಜು ಬ್ರೋ ಸ್ಪಾನ್ಸರ್ ಮಾಡ್ತಾರೆ. ಸೊ ನಾವೆಲ್ಲರೂ ಹೋಗ್ಬಿಟ್ಟು ಅಲ್ಲಿ ತಿಂದ್ಬಿಟ್ಟು ಆಮೇಲಿಂದ ಹೊರಟ್ಬಿಡ್ತೀವಿ. ಹೌದು. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಬಂದಾಗಲೂ ಬ್ಯೂಟಿಫುಲ್ ಬರೋ. ನನ್ಗೆ ಇರೋದೇ ಬ್ಯೂಟಿಫುಲ್. ಥ್ಯಾಂಕ್ ಯು. ಅರ್ಥ ಆಯ್ತು ಬಿಡು ಅಲ್ಲಿ. ಬಾಯ್ ಗೈಸ್. ಇವಾಗ ಸುವೆಲ್ನ ಡ್ರಾಪ್ ಮಾಡ್ಬೇಕು ನಾನು. ಬೆಳ್ಳಗೆ ಈ ಕಾಣ್ತನ್ಗುರು ಇಲ್ಲ, ಬೆಳ್ಳೆ ಕಾಣ್ತಿಲ್ಲ. ಸುವೆಲ್ ಒರಿಜಿನಲ್ ಕಲರ್ ಹಿಂಗೆ ಟಾರ್ಚ್ ಆನ್ ಮಾಡಿದ್ರೆ ಮಾತ್ರ ಬೆಳ್ಳಗಾಗೋದು. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್. ಬಾಯ್.